ನಮಸ್ಕಾರ ಕರ್ನಾಟಕ ಚಾನಕ್ ನ್ಯೂಸ್ ವೀಕ್ಷಕರೊಂದಿಗೆ ನಾನು ಮುತ್ತಣ್ಣ ಯರಗೋಪ. ಇಂದು ನಾನು ಬಾದಾಮಿಯ ತಾಲೂಕು ಪಂಚಾಯತ್ ಕಾರ್ಯಾಲಯದ ಮುಂದೆ ನಿಂತುಕೊಂಡು ಬಾದಾಮಿ ತಾಲೂಕಿನ ವ್ಯಾಪ್ತಿಯಲ್ಲಿ 20 ಗ್ರಾಮ ಪಂಚಾಯತ್ಗಳ ಅನುಸಾರವಾಗಿ ಮತ್ತು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಒಂದು ಏನು ಒಂದು ಅವರ ಜವಾಬ್ದಾರಿ ಏನು, ಅವರಲ್ಲಿ ಏನು ಇವತ್ತಿನ ದಿವಸ ಬಾದಾಮಿ ತಾಲೂಕಿನಲ್ಲಿ ಭ್ರಷ್ಟಾಚಾರದ ಕುರಿತು ಎಲ್ಲವನ್ನು ತಮ್ಮ ವೀಕ್ಷಕರ ಮುಂದೆ ಹಂಚಿಕೊಳ್ಳಕ್ಕೆ ಈ ಚಾನಲ್ ಮುಂದಾಗಿದೆ. ಬಾದಾಮಿ ತಾಲೂಕಿನ 20 ಗ್ರಾಮ ಪಂಚಾಯತ್ಗಳ ವ್ಯಾಪ್ತಿಯ ನಿರ್ವಹಣೆ ಆಗಿರಬಹುದು, ಅದರ ಜವಾಬ್ದಾರಿ ಆಗಿರಬಹುದು, ಎಲ್ಲ ಪರಿಶೀಲನೆ ಆಗಿರಬಹುದು. ಕೇವಲ ಗ್ರಾಮ ಪಂಚಾಯತ್ಗಳ ಅಷ್ಟೇ ಅಲ್ಲ, ಇಒ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕೇವಲ ಗ್ರಾಮ ಪಂಚಾಯತ್ ಅಲ್ಲ, ಇವರ ವ್ಯಾಪ್ತಿಯಲ್ಲಿ 28 ಇಲಾಖೆಗಳು ಕೆಲಸ ಮಾಡ್ತವೆ. 28 ಇಲಾಖೆಗಳ ಜವಾಬ್ದಾರಿಯನ್ನು ಕಾರ್ಯನಿರ್ವಾಹಕ ಅಧಿಕಾರಿಗಳು ಅದನ್ನು ನಿಭಾಯಿಸಬೇಕಾಗತ್ತೆ ಅನ್ನೋದು ಈ ನಾಡಿಗೆ ಗೊತ್ತಿರಲಿ, ಈ ಜನತೆಗೆ ಗೊತ್ತಿರಲಿ. ಕೇವಲ ಗ್ರಾಮ ಪಂಚಾಯತಿ ನಿರ್ವಹಣೆ ಒಂದೇ ಅಂತ ಜನ ತಿಳ್ಕೊಂಡಾರೆ, ಅದು ತಪ್ಪು ಕಲ್ಪನೆ. 28 ಇಲಾಖೆಗಳಲ್ಲಿ ಯಾವುದೇ ರೀತಿಯಿಂದ ಹಣಕಾಸಿನ ವಿಚಾರದಲ್ಲಾಗಿರ್ಬೋದು, ಕಾಮಗಾರಿ ಪರಿಶೀಲನೆ ಆಗಿರ್ಬೋದು, ಅಭಿವೃದ್ಧಿ ಪಥದಲ್ಲಿ ಹೋಗುವ ಚಿಂತನ ಕಾರ್ಯಗಳಾಗಿರ್ಬೋದು, ಎಲ್ಲವನ್ನೂ ಜವಾಬ್ದಾರಿ ಮಾಡುವಂಥ ಕಾರ್ಯನಿರ್ವಾಹಕ ಅಧಿಕಾರಿಗಳ ಜವಾಬ್ದಾರಿ ಅನ್ನೋದನ್ನು ಮತ್ತೊಮ್ಮೆ ಸಾರ್ವಜನಿಕರಿಗೆ ಮತ್ತು ವೀಕ್ಷಕರಿಗೆ ತಿಳಿಸಾಕ್ಬಿಡ್ತೀನಿ. ಏನಾಗ್ತಾ ಇದೆ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಏನು ಇವತ್ತಿನ ದಿವಸ ಭ್ರಷ್ಟಾಚಾರ ಆಗ್ತಾ ಇದೆ ಅಂದರೆ, ಮೊದಲು ಮಣಿ ಹಿರಿಯಾನ ಮೊದಲೆಲ್ಲ ಲಕ್ಷ್ಯ ವಹಿಸಿಲ್ಲ. ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಒಂದಿನಾರ PDOಗಳಿಗೆ ಹೇಳಬೇಕಲ್ಲ, ಆರೋಪಗಳನ್ನ ಹೇಳಬೇಕಲ್ಲ, ಅಭಿವೃದ್ಧಿ ಬಗ್ಗೆ ಹೇಳಬೇಕಲ್ಲ. ಇವತ್ತಿನ ದಿವಸ 14ನೇ ಹಣಕಾಸು, 15ನೇ ಹಣಕಾಸು, ಶಾಸನಬದ್ಧ ಅನುದಾನ ಇವತ್ತಿನ ತಾಲೂಕು ಪಂಚಾಯತಿಯಲ್ಲಿ ಎಷ್ಟು ಭ್ರಷ್ಟಾಚಾರವನ್ನು ತಾಂಡವಾಡುತ್ತೆ ಅನ್ನೋದು ಭಾಳಷ್ಟು ಜನಗಳಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? 14ನೇ ಹಣಕಾಸಿನಲ್ಲಿ ಇವತ್ತಿನ ದಿವಸ ತಾಲೂಕು ಪಂಚಾಯತಿಯಲ್ಲಿ SC STಗೆ 20ರಿಂದ 25% ಅನುದಾನ ಕೊಡಬೇಕು. ಅದರಲ್ಲಿ ಯಾವುದೇ ರೀತಿಯ ಅನುದಾನವನ್ನು ಸಕ್ರಿಯವಾಗಿ 20-25% ಸರಿಯಾದ ರೀತಿಯಿಂದ ಅನುಷ್ಠಾನ ಮಾಡಿಲ್ಲ ಅನ್ನೋದು ಎಲ್ಲ ಸಾರ್ವಜನಿಕರ ಆರೋಪದೊಂದಿಗೆ. 15ನೇ ಹಣಕಾಸಿನಲ್ಲಿ ರಸ್ತೆ ಆಗಿರ್ಬೋದು, ಕುಡಿ ನೀರಾಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಅದರಲ್ಲಿಯೂ ಸಹ 5% ಅಂಗವಿಕಲರ ವಿಕಲಚೇತನರಿಗೆ ವೆಚ್ಚ ಖರ್ಚು ಮಾಡೋದ್ರಲ್ಲಿಯೂ ಅಧಿಕಾರಿಗಳು ಗುಳುಂ ಮಾಡಿದ್ದಾರೆ ಅನ್ನುವಂಥ ಆರೋಪ. ಇವೆಲ್ಲವನ್ನು ಇವತ್ತಿನ ದಿವಸ ನಾವು ಬಹಳಷ್ಟು ಒಟ್ಟಾರೆ ಹೇಳೋದಾದರೆ, ಇವತ್ತೇನು 20 ಪಂಚಾಯತಿ ಬಾದಾಮಿ ಒಳಗೆ ಏನದಾವಲ್ಲ, ಆ 20 ಪಂಚಾಯತಿ ಜವಾಬ್ದಾರಿನ ಇಒ ಮಾಡಬೇಕಾಗಿತ್ತು. ಅಲ್ಲಿ ಭ್ರಷ್ಟಾಚಾರ, ಇವತ್ತು ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಭ್ರಷ್ಟಾಚಾರ, 15ನೇ ಹಣಕಾಸಿನ ಭ್ರಷ್ಟಾಚಾರ, 14ನೇ ಹಣಕಾಸಿನ ಭ್ರಷ್ಟಾಚಾರ, ಪ್ರವರ್ಗ 1ರ ಭ್ರಷ್ಟಾಚಾರ, ಏಜೆನ್ಸಿಯಲ್ಲಿ ಭ್ರಷ್ಟಾಚಾರ, ಇವೆಲ್ಲ ಭ್ರಷ್ಟಾಚಾರವನ್ನು ಆ ಅಧಿಕಾರಿಗಳು ಜವಾಬ್ದಾರಿನ ನೋಡಬೇಕಾಗಿತ್ತು. ಇವರು ಇವತ್ತಿನ ದಿವಸ ಮಟೀರಿಯಲ್ ಪೇಮೆಂಟ್ ಆಗ್ತಾ ಇಲ್ಲ. ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಮಟೀರಿಯಲ್ ಪೇಮೆಂಟ್ ಆಗ್ತಾ ಇಲ್ಲ. ಯಾಕಾಗುತ್ತೆ? ತಾಲೂಕು ಪಂಚಾಯತಿ ಅಧಿಕಾರಿಗಳು ಪಂಚಾಯತಿಗಳಿಗೆ ಹೋಗಿ ಗೂಗಲ್ ಸೀಟ್ನಲ್ಲಿ ಕಾಮಗಾರಿನ ಪರಿಶೀಲನೆ ಮಾಡಿ ಅಪ್ಲೋಡ್ ಮಾಡಿದಾಗ ಮಟೀರಿಯಲ್ ಪೇಮೆಂಟ್ ಆಗುತ್ತಾ? ಭಾಳ ಜನಕ್ಕೆ ಗೊತ್ತಿಲ್ಲ. ವೈಯಕ್ತಿಕ ಫಲಾನುಭವಿಗೆ ನನ್ನ ಕುರಿ ಶೆಡ್ ಪೇಮೆಂಟ್ ಆಗಿಲ್ಲ, ನನ್ನ ದನದ ಕೊಠಡಿ ಸಾಮಗ್ರಿ ನನ್ನ ಮಟೀರಿಯಲ್ ರೊಕ್ಕ ಬಂದಿಲ್ಲ. ಕಾರಣ ಇದಕ್ಕೆ ಜವಾಬ್ದಾರಿ ಹೊಣೆಗಾರಿಕೆ ತಪ್ಪು ಮಾಡಿದ್ದೆ ಇಒಗಳು. ಗೂಗಲ್ ಸೀಟ್ನಲ್ಲಿ ಅಪ್ಲೋಡ್ ಮಾಡಬೇಕು, ಪ್ರೋಗ್ರೆಸ್ ರಿಪೋರ್ಟನ್ನು ಅಪ್ಲೋಡ್ ಮಾಡಬೇಕು. ಇದನ್ಯಾವುದನ್ನು ಮಾಡಿಲ್ಲ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಇವತ್ತಿನ ದಿವಸ ಕಣ್ಣು ಮುಚ್ಚಾಲೆ ಆಡುವಂಥದ್ದು ಅಜ್ಞಾನದ ಪರಮಾವಧಿಯಲ್ಲಿರ್ತಕ್ಕಂಥ ಅಧಿಕಾರಿಗಳು ದುಷ್ಟ ಮತ್ತು ದುಷ್ಟ ಹಾಸಕ್ಕೆ ಇವತ್ತು ಕೈ ಹಾಕಿ ನಮ್ಮ ಸಂಪನ್ಮೂಲಗಳನ್ನು, ನಮ್ಮ ತೆರಿಗೆ ಆದಾಯವನ್ನು ಯೋಜನೆ ರೂಪದಲ್ಲಿ ಇವತ್ತಿನ ದಿವಸ ಕಾರ್ಯಾಂಗದ ಅಧಿಕಾರಿಗಳು, ಕೆಳಮಟ್ಟದ ಅಧಿಕಾರಿಗಳಿಂದ ಹಿಡ್ಕೊಂಡು ಮೇಲ್ಮಟ್ಟ ಅಧಿಕಾರಿಗಳು ಎಲ್ಲ ವರ್ಗದಲ್ಲಿನೂ ಭ್ರಷ್ಟಾಚಾರ ಅನ್ನೋದಕ್ಕೆ ನಮ್ಮಲ್ಲಿ ಸಂಪೂರ್ಣವಾಗಿ ದಾಖಲೆಗಳಿದ್ದಾವೆ. ಅತ್ಯಂತ ಕಡಿಮೆ ಅವಧಿಯೊಳಗೆ ಈ ಒಂದು ವಿಚಾರವನ್ನು ನಾವು ಇಲ್ಲಿ ಇಒನ ಸಂದರ್ಶನ ಮಾಡ್ತೀವಿ. ನಮ್ಮ ಪ್ರಶ್ನೆಗಳಿಗೆ ಏನು ಉತ್ತರ ಕೊಡ್ತಾರೆ ನಾವು ನೋಡೋಣ. ಈ ಉತ್ತರ ಬಗೆಹರಿದಿದ್ದರೆ, ಗ್ರಾಮ ಪಂಚಾಯತಿಗಳ ಅಭಿವೃದ್ಧಿ ಆಗದೇ ಇದ್ದರೆ, ಈಗಾಗಲೇ ಏನು ಭ್ರಷ್ಟಾಚಾರದಿಂದ ಮೊಳಗುತ್ತಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನು ಲೋಕಾಯುಕ್ತಗೆ ನಾವು ತನಿಖೆ ಮಾಡಬೇಕು ಅನ್ನುವಂಥ ಈ ವಾಹಿನಿ ಮುಖಾಂತರ ನಾನು ಒತ್ತಾಯಿಸ್ತೀನಿ. ನಮಸ್ಕಾರ ಸರ್. ಕೊನೆಯದಾಗಿ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿರ್ತಕ್ಕಂಥ 30 ಗ್ರಾಮ ಪಂಚಾಯತಿಗಳು ಮತ್ತು 29 ಇಲಾಖೆಗಳ ಜವಾಬ್ದಾರಿ ಮೇಲ್ವಿಚಾರಣೆ ಇರುವುದರಿಂದ ನಿಮ್ಮನ್ನು ಬಾದಾಮಿ ತಾಲೂಕಿನ ಜನತೆ ಬಹಳಷ್ಟು ಹುಮ್ಮಸ ಮತ್ತು ಆಸಕ್ತಿಯನ್ನು ನೋಡಿದಾಗ ತಮ್ಮಿಂದ ನಿರೀಕ್ಷೆಯನ್ನು ಕಂಡುಕೊಂಡಿದೆ ಅನ್ಸುತ್ತೆ. ಈಗಾಗಲೇ ಏನಾಗಿದೆಯೋ ಏನೋ ಗೊತ್ತಿಲ್ಲ. ಕೋಕ್ರೆ ಸರ್, ಕೊನೆಯದಾಗಿ ಬಾದಾಮಿ ಜನತೆಗೆ ವಿಶ್ವಾಸ ಮೂಡಿಸೋದಕ್ಕಾಗಿ ಅಭಿವೃದ್ಧಿಯ ಅಧಿಕಾರಿಗಳು ಮತ್ತು ಅಭಿವೃದ್ಧಿ ಪಥದಲ್ಲಿ ಈ ಬಾದಾಮಿ ತಾಲೂಕು ದಾಪುಗಾಲದತ್ತ ಅಭಿವೃದ್ಧಿ ಆಗಬಹುದೇನೋ ಅನ್ನೋಂಥ ನಿರೀಕ್ಷೆಯನ್ನು ಹೊಂದಿದ್ವಿ. ಕೊನೆಯದಾಗಿ ತಾವು ಏನ್ ಕನ್ಕ್ಲೂಷನ್ ಕೊಡ್ತಾರೆ ಅಭಿವೃದ್ಧಿ ವಿಷಯದಲ್ಲಿ ಮಾತ್ರ? ಸರ್, ತಾವು ಇಲ್ಲಿವರೆಗೂ ಏನೇನು ಕೇಳಿದಿರಲ್ಲ, ಅದಕ್ಕೆ ನಾನು ಉತ್ತರನ ಕೊಟ್ಟಿದ್ದೀನಿ. ಈಗ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇ ಸಮಸ್ಯೆ ಬರಲಿ, ಈ ಸ್ವಚ್ಛತೆ ಆಗಿರ್ಬೋದು, ಮನೆ ಆಗಿರ್ಬೋದು, ಸೈಟ್ ವಿಚಾರ ಆಗಿರ್ಬೋದು,
ಶೌಚಾಲಯ ವಿಚಾರ ಯಾವುದೇ ವಿಚಾರಕ್ಕೆ ಬರಲಿ ಜನ ನನ್ನ ಹತ್ರ ಏನು ಬಂದಿದ್ದಾರೆ ಅವರಿಗೆ ನಾನು ಇಲ್ಲಿವರೆಗೂ ಅವ್ರದ್ದು ಏನು ಕೆಲಸ ಸಾಧ್ಯ ಇದೋ ಎಲ್ಲನೂ ಮಾಡಿಕೊಟ್ಟಿದ್ದೆ ಸರ್ ನನ್ನ ಕೈಲಿರೋದು. ಇನ್ನು ಮುಂದೆ ತಾವಷ್ಟೇ ಅಲ್ಲ, ಯಾರೇ ಬಂದರು ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಸಮಸ್ಯೆ ಅಂತ ಬಂದರೆ ಅದನ್ನು ನಾನು ಖುದ್ದಾಗಿ ನನ್ನ ಪಿಡಿಒಗಳಿಗೆ ಹೇಳಿ ಮಾಡಿಸ್ತೀನಿ. ಸಪೋಸ್ ಅದು ಮಾಡಿಲ್ಲ ಅಂದರೆ ನಾನೇ ಖುದ್ದಾಗಿ ಪಂಚಾಯತಿಗೆ ಭೇಟಿ ನೀಡಿ ಕೆಲಸನ ಮಾಡ್ತೀನಿ. ನಾನು ಕೆಲಸ ಮಾಡಲಿಕ್ಕೆ ಬಂದಿದ್ದೀನಿ ಸರ್. ಹಾಗಾಗಿ ಒಟ್ಟೆ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯ ಏನು ಒದಗಿಸಬೇಕು ಅದನ್ನು ನಾನು ಆಲ್ರೆಡಿ ಕೆಲಸ ಮಾಡ್ತಾ ಇದ್ದೀನಿ. ಎನರ್ಜಿಯಲ್ಲಿ ಆಗಿರ್ಬೋದು, ಶಿಕ್ಷಣ ಫೈನಾನ್ಸ್ ಅಂತ ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದಿದೆ ಸರ್. ವರ್ಗ 1ರಲ್ಲಿ ಸರ್ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇದ್ದೀವಿ. ಆನ್ ಎವರೇಜ್ ಏನಿಲ್ಲ ಅಂದರೆ 75% ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿದ್ದೀವಿ ಸರ್. ಫ್ಯಾಕ್ಟ್ರಿಯಲ್ಲಿ ಕೆಲವೊಂದು ಟ್ಯಾಕ್ಸ್ಗಳು, ಫ್ಯಾಕ್ಟ್ರೀಸ್ಗಳು ಮತ್ತು ಕಮರ್ಷಿಯಲ್ ಶಾಪ್ಸ್ಗಳು, ಬಂಕ್ಸ್ಗಳು ಏನು ಟ್ಯಾಕ್ಸ್ ಪೆಂಡಿಂಗ್ ಇತ್ತು ಅದನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸರ್. ಮತ್ತು ನಾಳೆ ಅಭಿಯಾನ ಇಟ್ಕೊಂಡಿದ್ದೀವಿ, 20 ಲಕ್ಷ ಟಾರ್ಗೆಟ್ ಇಟ್ಕೊಂಡಿದ್ದೀವಿ. ಸೊ ಹಾಗಾಗಿ ಮ್ಯಾಕ್ಸಿಮಮ್ ಟ್ಯಾಕ್ಸನ್ನು ಕಲೆಕ್ಟ್ ಮಾಡಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ಮ್ಯಾಕ್ಸಿಮಮ್ ನಿಮ್ಮ ಸಹಕಾರವನ್ನು ನನಗಿರಲಿ. ಎಷ್ಟು ಸಾಧ್ಯ ಆಗುತ್ತೆ ಸರ್ ನನ್ನ ಕಡೆಯಿಂದ ನನ್ನ ಕಾನೂನು ಪರಿಸ್ಥಿತಿಯಲ್ಲಿ ಏನು ಸಾಧ್ಯ ಇದೆ ಅದನ್ನು ಕೆಲಸ ಮಾಡ್ತೀನಿ. ಏನೇ ಕೆಲಸ ಇರಲಿ ಸರ್ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ನೀವು ಯಾವಾಗ ಫೋನ್ ಮಾಡ್ಬೋದು, ನನಗೆ ಯಾವುದೇ ರೀತಿ ಸಂಕೋಚ ಇಲ್ಲ, ಫೋನ್ ಮಾಡ್ಬೋದು, ನಾನು ಕೆಲಸನ ಮಾಡಿಕೊಟ್ಬಿಡ್ತೀನಿ. ಜನರಿಗೆ, ಸಾರ್ವಜನಿಕರಿಗೆ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನೇ ಬಂದರೂ ನಾನು ಯಾವುದೇ ಸಂದರ್ಭದಲ್ಲೂ ಮಾಡಲಿಕ್ಕೆ ಸಿದ್ಧ. ನಂತು ಇಲ್ಲಿವರೆಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಸುರೇಶ್ ಎಚ್ ಕೊಕ್ಕರೆ ಅವರು ಚಾಣಕ್ಯ ನ್ಯೂಸ್ ವಾಹಿನಿಯೊಂದಿಗೆ ಬಹಳಷ್ಟು ಹುಮ್ಮಸದಿಂದ ನಮಗೆ ಸಂದರ್ಶನ ಕೊಟ್ಟಿದ್ದಾರೆ. ಎಲ್ಲ ವೀಕ್ಷಕರ ಪರವಾಗಿ ಮತ್ತು ಬಾದಾಮಿ ತಾಲೂಕಿನ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಪರವಾಗಿ ಅವರಿಗೆ ಇಷ್ಟು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ನಮ್ಮಂಥ ಅಧಿಕಾರಿಗಳ ಅವಶ್ಯಕತೆ ಇದೆ ನಾಡಿಗೆ ಅನ್ನುವಂಥ ದೂರದೃಷ್ಟಿ ನಿಮ್ಮನ್ನು ನೋಡಿ ಮತ್ತೊಂದು ಅಧಿಕಾರಿಗಳ ಪಾಲನೆ ಮತ್ತು ಅನುಕರಣೆ ಮಾಡಿ ದೇಶ ಪರಿವರ್ತನೆಯ ಪರ್ವದ ಅಭಿವೃದ್ಧಿಯ ಭಾರತ ಆಗಲಿ ಅಂತ ಹಾರೈಸುತ್ತಾ ತಮಗೆ ಇಲ್ಲಿವರೆಗೆ ನಮ್ಗೆ ಸಮಯ ಕೊಟ್ಟು ನಮ್ಮ ಸಹಕಾರ ನೀಡಿ ಸಂದರ್ಶನ ಕೊಟ್ಟಂತ ವೀಕ್ಷಕರ ಪರವಾಗಿ ಮತ್ತು ನಮ್ಮ ವಾಹಿನಿ ಪರವಾಗಿ ನಮಗೆ ಧನ್ಯವಾದಗಳು ಸರ್. ನಮಸ್ಕಾರ.